ಓಕೆ, ನಾನು ಟಾಪಿಕ್ ಬರ್ತೇನೆ. ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಅಂದರೆ ಅಡಿಕೆ ಬೆಳೆಯೋದು, ಅಡಿಕೆ, ರಬ್ಬರ್. ಸೊ ಅಂತ ಜಾಸ್ತಿ ಅಂದರೆ ನಮ್ಮ ಈ ಪುತ್ತೂರು ತಾಲೂಕು ದಕ್ಷಿಣ ಇದೆ, ನಮ್ಮ ಬಂಟ್ವಾಳ, ಈ ಕಡಬ, ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಅಡಿಕೆ ಬೆಳೀತಾರೆ. ಅದೇ ರೀತಿ ಸ್ವಲ್ಪ ಇದಂದರೆ ರಬ್ಬರ್ ಕೂಡ ಬೆಳೀತಾರೆ. ಈಗ ನಮ್ಮ ಮೈನಾಗಿ ನಾನು ಹೇಳ್ತೇನೆ, ಈಗ ಅಡಿಕೆ ಬೆಳೆದ್ರೆ ಖಾಲಿ ಅಡಿಕೆ ಒಂದು ಬೆಳೆದ್ರೆ ಆಗಲ್ಲ. ಅಡಿಕೆ ಬೆಳೆದ ಅದರಲ್ಲಿ ಬರುವಂಥ ಅದು ತಿಂಗಳಿಗೆ 6 ತಿಂಗಳಿಗೆ ಬಂದಿರುತ್ತೆ. ನಮಗೆ ಆ ಅಡಿಕೆ ಗಿಡ ನಟ್ಟಾದಮೇಲೆ ಅದರಲ್ಲಿ ಮಿಶ್ರ ಬೆಳೆಯಾಗಿ ಯಾವ ಗಿಡವನ್ನು ನಾವು ಚೂಸ್ ಮಾಡ್ಬೋದು. ಈಗ ನಾನಿಲ್ಲಿ ಚೂಸ್ ಮಾಡಿದೆ ಕೋಕೋ ಗಿಡ. ನಾನು ನನ್ನ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಒಂದು ಕೋಕೋ ಇದನ್ನು ಹಾಕಿದ್ದೇನೆ. ಕೆಲವರು ಹೇಳ್ತಾರೆ ಕೋಕೋ ನಟ್ಟರೆ ಅಂದರೆ ಅಡಿಕೆ ಇದು ಫಸಲು ಬರಲ್ಲ, ಅದಾಗಲ್ಲ. ನಿಜವಾಗಿ ಅದೆಲ್ಲ ಸುಳ್ಳು. ನಾನು ಸಾಧಾರಣ ಇಲ್ಲಿ ನಟ್ಟಿದ್ದೇನೆ, ಒಂದು 100 ಸಮಥಿಂಗ್ ಇದೆ ಗಿಡ ನಟ್ಟಿದ್ದೇನೆ. ಏನು ಫಸಲಿಗೆ ಏನು ತೊಂದರೆ ಆಗಿಲ್ಲ. ಇದು ನಟ್ಟರೆ ಏನಂದ ಕೋಕೋ ಗಿಡ ನಟ್ಟರೆ ಇದಕ್ಕೆ ಅಂದರೆ ಅಡಿಕೆ ಗಿಡಗಳಿಗೆ ಏನು ತುಂಬ ಉಪಯೋಗ ಏನಂದರೆ, ಮೊದಲನೇದಾಗಿ ಇದರ ಎಲೆ ಉದುರುತ್ತೆ. ಎಲೆ ಉದುರಿ ಇದರ ನಮ್ಮ ಅಡಿಕೆ ಗಿಡ ಬುಡಕ್ಕೆ ಬೀಳುತ್ತೆ. ಅದೇ ರೀತಿಯಲ್ಲಿ ಇದರ ಸುತ್ತಮುತ್ತ ಇಲ್ಲಿ ಯಾವುದು ಗಿಡ ಅಷ್ಟು ಹುಲ್ಲು ಅಂದರೆ ಇದ್ಯಾವುದೆಲ್ಲ ಬೆಳೆಯಲ್ಲ. ಇದು ನಮಗೆ ಇದಾಗುತ್ತೆ. ಬಟ್ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೋಕೋಗೆ ತುಂಬ ಡಿಮ್ಯಾಂಡ್ ಇದೆ. ಈಗ ಮಿನಿಮಮ್ ಅಂದರೆ KG ಒಂದು 60 ಇದೆ. ಸೊ ಈಗಿನ ಮಾರ್ಕೆಟ್ ಅಂದರೆ ಸಾಧಾರಣ 100 ರೂಪಾಯಿ ತನಕ ಇದೆ, 120 ತನಕ ಇತ್ತು ಕೋಕೋಗೆ. ಇದು ನಾವು ಮಿಶ್ರ ಬೆಳೆಯಾಗಿ ಬೆಳೆಯಬಹುದು, ಅಂದರೆ ದೊಡ್ಡ ಮರ ಆದಮೇಲೆ. ಅದರ ಮಧ್ಯೆ ನಮಗೆ ಬಾಳೆಗಿಡ ನೋಡ್ಬೋದು. ಬಾಳೆಗಿಡ ಅಂದರೆ ಎಲ್ಲ ಬಾಳೆಗಿಡ ನಡಲಿಕ್ಕಾಗಲ್ಲ. ತೋಟದ ಮಧ್ಯದಲ್ಲಿ ಕೆಲವು ಬಾಳೆಗಿಡ ಅಂದರೆ ಈಗ ನೇಂದ್ರ ಅಂಥ ಎಲ್ಲ ಕದೋಲಿ ಅಂತ ಬರುತ್ತೆ. ಅಂಥ ಗಿಡಗಳನ್ನು ನಾವು ತೋಟದ ಮಧ್ಯದ ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. ಯಾಕೆಂದರೆ ಬೇರೆ ಯಾವುದು ಆಗಲ್ಲ ಅಂದರೆ ಕೆಲವು ಬಾಳೆ ಗಿಡಗಳಿಗೆ ತುಂಬಾ ಬಿಸಿಲು ಬೇಕು. ತುಂಬಾ ಬಿಸಿಲಿದ್ದರೆ ಮಾತ್ರ ಆ ಬಾಳೆ ಗಿಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ, ತುಂಬ ಕಾಯಿ ಬಿಡುತ್ತೆ. ಒಳಗೆ ನೆಟ್ಟರೆ ಅದರ ಕಾಯಿ ಆಗುತ್ತೆ, ಅದರ ಸೈಜ್ ಇದಾಗಲ್ಲ, ಚಿಕ್ಕದಿರುತ್ತೆ. ಸೊ ಅದೇ ರೀತಿ ಯಾವ ನಮ್ಮ ಏರಿಯಾಗೆ ಅನುಗುಣವಾಗಿ ಯಾವತ್ತು ತೋಟದ ಒಳಗೆ ಯಾವ ಗಿಡ ನೆಡಬೇಕಂತ ಮೊದಲು ನಾವು ಮಾಹಿತಿಗಳನ್ನು ತಿಳ್ಕೊಳ್ಬೇಕು. ಈ ಕೋಕೋ ಆಗಲಿ, ಕೋಕೋ ಗಿಡ ಎಲ್ಲ ಆಗಲಿ, ಇದು ನಮ್ಮ ತೋಟ ಒಳಗೆ ಮಿಶ್ರ ಬೆಳೆಯಾಗಿ ಬೆಳೆರ್ಬೋದು. ಅದೇ ರೀತಿ ಏಲಕ್ಕಿ ಗಿಡ ಬರುತ್ತೆ, ಅದು ಕೂಡ ಹಾಕ್ಕೊಳ್ಬೋದು. ಒಂದು ಸಾಲಿಂದ ಸಾಲಿಗೆ ಒಂದು 10 ಫೀಟ ಹೀಗೆ ನಡ್ಕೊಳ್ಬೋದು. ಯಾಕಂದರೆ ಅಡಿಕೆಯನ್ನು ಬೀಳುವಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನಾವು 10 ಫೀಟ ಅಂತರದಲ್ಲಿ ನಾವು ಇದು ಕೂಡ ನಡಬಹುದು, ಏಲಕ್ಕಿ ಗಿಡ ನಡ್ಬೋದು. ಮತ್ತು ಕೆಲವು ನಮಗೆ ಈಗ ಚಿಕ್ಕ ಈಗ ವೆರೈಟಿಯ ಫ್ರೂಟ್ಸ್ ಎಲ್ಲ ಬಂದಿದೆ. ಕೆಲವು ಅಂದರೆ ಬಿಸಿಲು ಕಮ್ಮಿ ಬೀಳುವಂಥ ಏರಿಯಾದಲ್ಲಿ ನಡುವಂಥ. ಸೊ ಅಂಥ ಇದನ್ನು ನಮಗೆ ಯಾವುದು ಬೇಕಂತ ನಾವು ಸೆಲೆಕ್ಟ್ ಮಾಡಿ ನಡ್ಬೋದು. ಅದೇ ರೀತಿ ಮೈನಾಗಿ ಮಿಶ್ರ ಬೆಳೆ ಅಂದರೆ ಇದು ಬರುತ್ತೆ, ಅದು ಪೆಪ್ಪರ್, ಕಾಳುಮೆಣಸು. ಅದು ಕೂಡ ಮಿಶ್ರ ಬೆಳೆಯಾಗಿ ನಮ್ಮ ತೋಟದಲ್ಲಿ ನಡ್ಬೋದು. ಅದು ಹೇಗೆ ನಡಬೇಕಂದ್ರೆ, ಈಗ ಇಲ್ಲಿ ನಾವು ಕಾಳುಮೆಣಸು ನಟ್ಟರೆ ಇಲ್ಲಿ ನಡ್ಬೋದು, ಒಂದು ಬಿಟ್ಟು ನಡ್ತಾ ಹೋಗ್ಬೇಕು. ಯಾಕಂದರೆ ಮೈನಾಗಿ ಎಲ್ಲದಕ್ಕೆ ನಾವು ನಡ್ತಾ ಹೋದರೆ ಈಗ ಮೈನಾಗಿ ಪ್ರಾಬ್ಲಮ್ ಆಗಿ ಏನಾಗೋದಂದರೆ ಔಷಧಿ ಬಿಡುವ ಟೈಮಲ್ಲಿ, ಅದೇ ರೀತಿ ಅಡಿಕೆ ಗೊನೆ ತೆಗೆಯುವ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕೆ ತೆಗೆಯುವವರಿಗೆ ಪ್ರಾಬ್ಲಮ್ ಆಗುತ್ತೆ, ಅವರು ಅದನ್ನು ಹತ್ತುವಾಗ ಅದೆಲ್ಲ ಹಾಳಾಗುತ್ತೆ. ಅದಕ್ಕೆ ಇಲ್ಲಾದರೆ ಒಂದು 2 ಅಂತರ ಬಿಟ್ಟು ನಡ್ತಾ ಹೋದರೆ ತುಂಬಾ ಈಸಿ ಆಗುತ್ತೆ. ಇದೆಲ್ಲ ಮೈನಾಗಿ ನಮ್ಮ ಮಿಶ್ರ ಬೆಳೆಯಾಗಿ. ಪೆಪ್ಪರಿಗೆಲ್ಲ ತುಂಬಾ ಡಿಮ್ಯಾಂಡ್ ಇದೆ. ಈಗ ಹೈಬ್ರಿಡ್ ಎಲ್ಲ ಬಂದಿದೆ, ಅದನ್ನು ತೆಗೊಂಡು ಬಂದು ನಡ್ಬೋದು. ಅದೇ ರೀತಿ ನಿಮಗೆ ನಡಲಿಕ್ಕೆ ಆಗಲ್ಲ ಅಂದರೆ ಇದರ ಅಡಿಕೆ ಗಿಡದ ಮಿಡ್ಲ್ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಸ್ವಲ್ಪ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಒಂದು ಕಂಬ ಹಾಕಿ ಅದರಲ್ಲಿ ನಡ್ಬೋದು, ಅದು ಕೂಡ ಒಳ್ಳೆಯದು. ಅಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಸಿಂಪಲಾಗಿ ನಡಬೇಕಂದ್ರೆ ಅಡಿಕೆ ಇದರಲ್ಲಿ ನಡ್ಬೋದು. 4 ಬಿಟ್ಟು ಒಂದು ಎಲ್ಲಿ ನಟ್ಟರೆ ಅಂತ ಒಂದು 2 ಗಿಡ ಬಿಟ್ಟು 3ನೇ ಗಿಡದಲ್ಲಿ ನಡ್ಬೋದು. ಇದೆಲ್ಲ ನಮ್ಮ ಮಿಶ್ರ ಬೆಳೆಯಾಗಿ ನಾವು
ಆಯ್ಕೆ ಮಾಡ್ಕೊಳ್ಬೋದು. ಇವತ್ತಿನ ಮಾಹಿತಿ, ನನ್ನ ಮಾಹಿತಿ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಫಾಲೋ ಮಾಡಿ. ನನ್ನ ಫೇಸ್ಬುಕ್ ಚಾನಲ್ ಕೂಡ ಇದೆ, ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮ್ ಕೂಡ ಇದೆ. ಎಲ್ಲದಾಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.